ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡಿಶು ಮೀಡಿಯಾ ಕನ್ನಡ. ಇವತ್ತು ಮಂಗಳವಾರ ಆಗಲೇ ಸಂಜೆ ಆಗಿದೆ. ಸೊ ಇವಾಗ ಆರೂವರೆ ಆಗಿದೆ. ಸೊ ಬೆಳಗ್ಗೆಯಿಂದನೂ ಸಿಕ್ಕಾಪಟ್ಟೆ ಕೆಲಸನೇ ಆಯಿತು. ಸೊ ಹಂಗಾಗಿ ಇವಾಗ ಸಂಜೆಯಿಂದ ನಾನು ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇವಾಗಲೂ ಅಷ್ಟೇ ತುಂಬಾ ಕೆಲಸ ಇದೆ. ಹೇಗಿದ್ರು ಪಾಪು ಹೊರಗಡೆ ಹೋಗಿದ್ಲು. ಸೊ ಹಂಗಾಗಿ ಇವಾಗ ಒಂದು ಲಾಗ್ನ ಮಾಡಿಕೊಂಡು ಈಗ ಮನೆ ಎಲ್ಲದನ್ನು ಫುಲ್ ಅರಗ್ಬಿಟ್ಟು ಹೊರಗಡೆ ಹೋಗಿದ್ದಾಳೆ. ಸೊ ಅವಳು ಸ್ವಲ್ಪ ಹೊರಗಡೆ ಹೋದಾಗ ನನಗೆ ಸ್ವಲ್ಪ ಫ್ರೀ ಅಂತ ಅನಿಸುತ್ತೆ. ಇಲ್ಲ ಅಂತ ಹೇಳಿದ್ರೆ ಅವಳು ಇದ್ದಾಗಂತೂ ಏನು ಕೆಲಸ ಮಾಡ್ಕೊಳಕ್ಕಾಗಲ್ಲ ಹೊರಗಡೆದು. ಸೊ ಹಂಗಾಗಿ ಇವಾಗ ಅವಳಿಲ್ವಲ್ಲ, ಪಟಪಟ ಅಂತ ಬೇಗನೆ ಕೆಲಸ ಮಾಡಿಕೊಂಡು ಪೂಜೆ ಮಾಡಬೇಕು ಇವಾಗ ಸಂಜೆಗೆ. ಸೊ ಇವಾಗಿಂದ ಕಂಟಿನ್ಯೂ ಆಗುತ್ತೆ. ಮತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಲೇಟೆಸ್ಟ್ ಮಾಂಗಲ್ಯ ಚೈನ್ ಡಿಸೈನ್ ಹಾಗೆಯೇ ಡೈಲಿ ಯೂಸ್ ಇಯರಿಂಗ್ಸ್ ಡಿಸೈನ್ ಕೂಡ ತೋರಿಸ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ಕೊನೆ ತನಕನೂ ಕೂಡ ವಿಡಿಯೋನ ನೋಡಿ. ಮತ್ತು ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಇವಾಗ ನನ್ನ ರೂಮಿಂದ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ. ಯಾವ ರೀತಿಯಾಗಿ ಇಲ್ಲಿಂದ ಹಿಡಿದು ಹಾಲ್ ತನಕನೂ ಕೂಡ ಎಷ್ಟು ಆಟ ಸಾಮಾನೆಲ್ಲನೂ ಅರಗಿದ್ದಾಳೆ, ಯಾವ ರೀತಿಗೆ ಮನೇನ ಅರಗ್ಬಿಟ್ಟು ಹೋಗಿದ್ದಾಳೆ ಅಂತ ಹೇಳ್ಬಿಟ್ಟು. ಇನ್ನು ನನ್ನ ಮಗಳು ಯಾವುದನ್ನು ಇಟ್ಕೊಂಡೇನು ಆಟ ಆಡೋದಿಲ್ಲ. ಬಟ್ ಆದರೆ ಅವಳ ಆಟ ಸಾಮಾನೆಲ್ಲನೂ ಮನೆ ತುಂಬ ಅರಗೋದು ಅಂದರೆ ಒಂಥರ ಕಲೆ ಮಕ್ಕಳಿಗೆ. ನನ್ನ ಮಗಳಿಗೆ ಅಂತಲ್ಲ, ಪ್ರತಿಯೊಂದು ಮಕ್ಕಳಿಗೂ ಹಾಗೇನೆ. ಓಕೆ, ಮನೆ ತುಂಬ ಅಂದರೆ ಅವ್ರ ಆಟ ಸಾಮಾನು ಅಂತಲ್ಲ, ಮನೆಯಲ್ಲೇ ವಸ್ತುಗಳನ್ನೂ ಸಹ ಅವ್ರಿಗೆ ಅರಗಬೇಕು ಅನ್ನೋದು ಒಂಥರ ಆಸೆ ಅವ್ರಿಗೆ. ಏನೋ ಚಿಕ್ಕ ಮಕ್ಳಿಗೆ ಆ ಥರ ಇರ್ಬೋದೇನೋ ಅಂತ ಅನಿಸುತ್ತೆ. ಸೊ ಹಂಗಾಗಿ ಅವಳು ಅಷ್ಟೇ ಆ ಪೇಪರು, ಆ ದಿಂಬು, ಆ ಗೊಂಬೆ ಒಂದೂ ಸಹ ಬಿಡೋದಿಲ್ಲ. ಎಲ್ಲನೂ ಈ ಥರ ಚೆಲ್ಲಾಪಿಲ್ಲಿ ಮಾಡಿ ಇಟ್ಟು ಹೋಗಿದ್ದಾಳೆ. ನೋಡಿ, ಮನೆ ಪರಿಸ್ಥಿತಿ ಹೀಗಿದೆ. ಇವಾಗ ಎಲ್ಲದನ್ನು ಕೂಡ ಎತ್ತಿಟ್ಟು ಕ್ಲೀನ್ ಮಾಡಬೇಕು. ಇವಾಗ ಕ್ಲೀನ್ ಶುರು ಮಾಡ್ತೀನಿ. ಇವಾಗ ನಾನು ಒಂದು ಕಡೆಯಿಂದ ಎಲ್ಲದನ್ನು ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಪ್ರತಿದಿನವೂ ಹಾಗೆ ನಾನು ಅದಕ್ಕೆ ಬೆಳಗ್ಗೆ ಹೊತ್ತು ನಾನೇನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಹೋಗೋದೇ ಇಲ್ಲ. ಸಂಜೆ ಅಥವಾ ನೈಟ್ ಕ್ಲೀನ್ ಮಾಡಿಬಿಡ್ತೀನಿ. ಏಕೆಂದರೆ ಅವಾಗ ಅವಳಿಗೆ ಊಟ ಮಾಡಿಸಿ ಇನ್ನೂ ಸ್ವಲ್ಪ ಹೊತ್ತು ಟಿ ವಿ ನೋಡಿ ಆಮೇಲೆ ಮಲ್ಕೋತಾಳಲ್ವ, ಆವಾಗ ಅಷ್ಟು ಅರ್ಗೋದಕ್ಕೆ ಹೋಗೋದಿಲ್ಲ. ಸೊ ಹಂಗಾಗಿ ಇನ್ನು ಬೆಳಗ್ಗೆ ಹೊತ್ತೆಲ್ಲ ನಾವು ಜೋಡಿಸಿಟ್ರು ಅದು ವೇಸ್ಟು. ಮತ್ತೆ ನಾವು ನಮ್ಮ ಶ್ರಮ ಅಷ್ಟೇ ವೇಸ್ಟು, ಅವಕ್ಕೇನಿಲ್ಲ. ನಮ್ಮ ಎನರ್ಜಿ ವೇಸ್ಟ್ ಆಗುತ್ತೆ, ನಮ್ಮ ಶ್ರಮ ವೇಸ್ಟ್ ಆಗುತ್ತೆ. ಹಂಗಾಗಿ ಬೆಳಗ್ಗೆ ಹೊತ್ತು ನಾವೇನು ಮುಟ್ಟಕ್ಕೆ ಹೋಗ್ಬಾರ್ದು ಅದೆಲ್ಲದನ್ನು. ಸೊ ನೈಟ್ ಒಂದು ಟೈಮು ಎಲ್ಲದನ್ನು ನಾವು ಊಟ ಆದಮೇಲೆ ಎಲ್ಲ ಕೆಲಸನೂ ಮುಗಿಸ್ಕೊಬಿಟ್ರೆ ಆವಾಗ ಅರ್ಗೋದಕ್ಕೆ ಹೋಗಲ್ಲ. ಸೊ ಇನ್ನು ಮಧ್ಯಾಹ್ನ ಏನು ಸಾಂಬಾರು ಮಾಡಿರಲಿಲ್ಲ, ಹಂಗಾಗಿ ಇವಾಗ ಹಲಸಿನ ಕಾಯಿ ಸಾಂಬಾರು ಮಾಡ್ತಾ ಇರೋದು. ಇದಕ್ಕೆ ಬಂದುಬಿಟ್ಟು ಕರಿಮೀನು ಹಾಕಿ ಮಾಡಿರೋದು ತುಂಬಾ ಚೆನ್ನಾಗಿತ್ತು. ಕಡಲೆಕಾಳು ಮತ್ತು ಕರಿಮೀನು, ಹಲಸಿನ ಬಡ್ಕು. ಸೊ ಇದು ಮಸಾಲೆ, ಕುದಿಸಿಟ್ಟಿರುವಂಥ ಮಸಾಲೆ ಇದು. ಇದೇನು ವಿಡಿಯೋ ರೆಸಿಪಿದೇನು ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಆಗಲೇ ಟೈಮ್ ಆಗಿಬಿಟ್ಟಿತ್ತು. ಒಂದು 7:30-8 ಗಂಟೆ ಆಗೋಗ್ಬಿಟ್ಟಿತ್ತು. ಸೊ ಹಂಗಾಗಿ ಮಾಮೂಲಿ ಖಾರನೇ ಹಾಕ್ಕೊಳ್ಳೋದು. ಬೇಕಿದ್ರೆ ಇನ್ನೊಂದು ಸತಿ ನಾನು ಯಾವಾಗಲೂ ಈ ರೆಸಿಪಿನ ಶೇರ್ ಮಾಡ್ತೀನಿ. ತುಂಬಾ ಚೆನ್ನಾಗಿತ್ತು. ಈ ರೀತಿಯಾಗಿ ಒಂದು ಸತಿ ಟ್ರೈ ಮಾಡ್ಬೋದು. ಹಾಗೆಯೇ ಇನ್ನು ಒಂದು ಲೇಟೆಸ್ಟ್ ಮಾಂಗಲ್ಯ ಚೈನ್ ಡಿಸೈನ್ನ ನಾನಿವತ್ತು ನಿಮ್ಮ ಹತ್ರ ನಾನು ಶೇರ್ ಮಾಡ್ತಾಯಿದ್ದೀನಿ. ಈ ಡಿಸೈನ್ ಏನಂತ ಕರೀತಾರೆ ಅಂತ ಗೊತ್ತಿಲ್ಲ ನನಗೆ. ಬಟ್ ರೌಂಡ್ ಇದೆ. ಬಟ್ ತುಂಬ ಚೆನ್ನಾಗಿ ಬಾಳಿಕೆ ಬರುವಂಥ ಒಂದು ಡಿಸೈನ್ ಅಂತ ಹೇಳ್ಬೋದು. ಏಕೆಂದರೆ ನಮಗೆ ಮಾಂಗಲ್ಯ ಚೈನ್ ಯಾವಾಗಲೂ ಅಷ್ಟೇ ಪದೇ ಪದೇ ಕಟ್ಟಾಗ್ತಿರೋದು ಈ ರೀತಿ ಎಲ್ಲ ಆಗಬಾರ್ದು. ಅದು ತುಂಬ ವರ್ಷಗಳ ಕಾಲ ನಮಗೆ ಬಾಳಿಕೆ ಬರಬೇಕು. ಸೊ ಹಂಗಾಗಿ ನಾವು ಮಾಡಿಸ್ಕೊಳ್ಳೋದು ಒಂದೇ ಸತಿ ಆದರೂ ಕೂಡ ಚೆನ್ನಾಗಿರೋ ಡಿಸೈನ್ನ ಸೆಲೆಕ್ಟ್ ಮಾಡಿಸ್ಕೋಬೇಕು. ಇದು ನನಗೆ ಮೆಂತ್ಯ ಡಿಸೈನ್ ಅಂತ ಅನಿಸುತ್ತೆ. ಗುಂಡು ಥರ ಬಂದಿದೆ ಇದು ಮೆಂತ್ಯ ಡಿಸೈನು. ಸೊ ಆ ಕಡೆ ಈ ಕಡೆ ಎರಡೆರಡು ಕರಿಮಣಿಗಳು. ಈ ಕರಿಮಣಿ ಹಾಕ್ಸಿರೋದು ಕೂಡ ಇದೇನು ಕಟ್ಟಾಗಲ್ಲ, ತುಂಬ ಚೆನ್ನಾಗಿ ಗಟ್ಟಿಯಾಗೆ ಮಾಡಿಕೊಟ್ಟಿದ್ದಾರೆ ಇದನ್ನು. ಸೊ ಇದರಲ್ಲಿ ಎರಡೆರಡನ್ನು ಕೂಡ ಮಾಡಿಸ್ಕೋಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ನಾನು ಸಿಂಗಲ್ ಕರಿಮಣಿ ಹಾಕಿದ್ದೀನಲ್ಲ, ಅದರಲ್ಲಿ ಡಬಲ್ ಕರಿಮಣಿ ಬರುತ್ತೆ. ಮತ್ತು ಮಧ್ಯದಲ್ಲಿ ಗೋಲ್ಡ್ ಕೂಡ ಬರುತ್ತೆ, ಅದು ಕೂಡ ಚೆನ್ನಾಗಿ ಬಳಕೆ ಬರುತ್ತೆ. ಸೊ ನನ್ನ ಹತ್ರ ಇರುವಂಥದ್ದು ಈ ಒಂದು ಕರಿಮಣಿ ತುಂಬಾ ಚೆನ್ನಾಗಿದೆ. ಮಾಂಗಲ್ಯ ಚೈನ್ ಡಿಸೈನು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಸೊ ಈ ರೀತಿಯಾಗಿ ಒಂದು ಮಾಡಿಸ್ಕೋಬೋದು. ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಹಾಗೆಯೇ ಇನ್ನು ಟೈಮ್ ಆಗಿತ್ತು 9-9:30 ಆಗಿತ್ತು ಆಗಲೇ. ಸೊ ಸಾಂಬಾರು ಕೂಡ ರೆಡಿಯಾಗಿ ಹೋಗ್ಬಿಟ್ಟಿದೆ. ಇದನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ರೇ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಗಟ್ಟಿಯಾಗೆ ಮಾಡಿರೋದು. ಈಗ ಟೈಮ್ ಬಂದು ಆಗಲೇ 11 ಗಂಟೆ ಆಗಿದೆ. ಮಧ್ಯಾಹ್ನ ಏನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಸಾಂಬಾರ್ದಂತೂ ಖಂಡಿತ ಮಾಡ್ಕೊಳ್ಳೋದಕ್ಕೆ ಆಗಲೇ ಇಲ್ಲ. ಹಲಸಿನ ಬಡ್ಕಿಗೆ ಕರಿಮೀನು ಹಾಕಿದ್ದು ತುಂಬಾ ಚೆನ್ನಾಗಿರುತ್ತೆ.
ಸೊ ಯಾವಾಗಲೂ ಹಲಸಿನ ಬಡ್ಕಿಗೆ ಕಾಳು ಅಂದರೆ ಕಾಳು ಎಕ್ಸ್ಟ್ರಾ ಹಾಕಿರ್ತೀವಿ, ಅದ್ರ ಜೊತೆಗೆ ಕರ್ಮೀನ ಏನಾದರೂ ಹಾಕ್ಬಿಟ್ಟು ಮಾಡಿದ್ರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇನ್ನೊಂದ್ಸಲ ಯಾವಾಗಲಾದ್ರೂ ಆ ರೆಸಿಪಿನ ಶೇರ್ ಮಾಡ್ತೀನಿ, ಏಕೆಂದರೆ ನೈಟ್ ನಮಗೆ ಆಗ್ತಾ ಇರೋದಿಲ್ಲ. ನಾನು ಯಾವಾಗಲೂ ಮಧ್ಯಾಹ್ನ ಸಾಂಬಾರು ಮಾಡಿ ಅಭ್ಯಾಸ ಆಗಿ ನೈಟ್ ಸಾಂಬಾರು ಮತ್ತು ವೀಡಿಯೋ ಮಾಡ್ಕೊಳ್ಳೋದು ಅದೆಲ್ಲ ನಿಜ ಇಷ್ಟನೇ ಆಗೋದಿಲ್ಲ. ಸೊ ಹಾಗಾಗಿ ಅದೇನು ಕೂಡ ಮಾಡ್ಕೊಳ್ಳಿಲ್ಲ. ಹಾಗೆ ಈಗ ಮುಖಕ್ಕೆ ಒಂದು ವಿಟಮಿನ್ ಇ ಕ್ಯಾಪ್ಸಿಲ್ ಮಾತ್ರನ ಹಾಕ್ಕೊಂಡು ಈಗ ಮಲ್ಕೋಬೇಕು. ಆಗಲೇ ಟೈಮ್ 12 ಗಂಟೆ ಆಗಿದೆ, ಇನ್ನು ಯಾರೂ ಕೂಡ ಮಲ್ಕೊಂಡಿಲ್ಲ. ಯಾವ ರೀತಿಯಾಗಿ ಅಂದರೆ ನನ್ನ ತವ್ರ ಮನೆಗೆ ನಾನು ಏನಾದರೂ ಹೋದರೆ 10 ಗಂಟೆ 10:30 ಅಷ್ಟರೊಳಗೆ ನಾನು ಮಲ್ಕೊಬಿಡ್ತೀನಿ. 10 ಗಂಟೆ ಅಷ್ಟರಲ್ಲಿ ಲೈಟ್ ಆಫ್ ಮಾಡ್ತಾರೆ. ಇಲ್ಲಿ ಹೆಂಗೆ ಅಂದರೆ ಇಲ್ಲಿ ಲೈಟೆಲ್ಲ ಆಫ್ ಮಾಡೋದು 1:30 2 ಗಂಟೆ ಟೈಮ್ 2 ಗಂಟೆ ಆಗುತ್ತೆ. ಲೈಟ್ ಯಾವುದನ್ನು ಕೂಡ ಆಫ್ ಮಾಡಿರೋದಿಲ್ಲ ಇಲ್ಲಿ. ಸೊ ಇಲ್ಲಿಗೆ ಬಂದರೆ ಇಲ್ಲಿ ವಾತಾವರಣಕ್ಕೆ ನಾನು ಅಡ್ಜಸ್ಟ್ ಆಗಿಬಿಡ್ತೀನಿ. ಅಲ್ಲೋದ್ರೆ ಇನ್ನೂ 10:30ಗೆ ನಿದ್ದೆ ಬರ್ತಿರುತ್ತೆ. ಇಲ್ಲಿ 1:30 ಆದರೂ ನಿದ್ದೆ ಬರೋಲ್ಲ. ಸೊ ಹಂಗೆ ನನ್ನ ಮಗಳು ಅಷ್ಟೇ ಅಡ್ಜಸ್ಟ್ ಆಗಿಬಿಟ್ಟಿದ್ದಾಳೆ. ಹಂಗಾಗಿ ಅವಳು ಪಾಪ ಅವಳದ್ದೇನು ತಪ್ಪಿಲ್ಲ, ಇಲ್ಲಿ ಮನೆ ವಾತಾವರಣ ತಪ್ಪು. ಸೊ ಹಂಗಾಗಿ ಅವಳು ಅಷ್ಟೇ 1:30 ತನಕ ಮಲ್ಕೊಳ್ಳೋದಿಲ್ಲ. ಇಲ್ಲಿ ಯಾರೂ ಮಲ್ಕೊಳ್ಳಲ್ವಲ್ಲ, ಹಂಗಾಗಿ ಅವಳಿಗೂ ನಿದ್ದೆ ಬರೋದಿಲ್ಲ. ಸೊ ಇನ್ನು ಅವರು ಮಲ್ಕೊಳ್ಳೋಲ್ಲ, ಲೈಟ್ ಆನ್ ಆಗಿರುತ್ತೆ. ಹಂಗಾಗಿ ನನಗೂ ಸಹ ನಿದ್ದೆನೇ ಬರೋದಿಲ್ಲ 1:30 ತನಕ. ನನಗೂ ಹೆಂಗೆ ಮಲ್ಕೋತೀನಿ ಅಂದರೂ ನಂಗೆ ನಿದ್ದೆನೇ ಬರೋದಿಲ್ಲ. ಹಂಗಾಗಿ ಇವಾಗ ನಾನು ಒಂದು ವಿಟಮಿನ್ ಇ ಕ್ಯಾಪ್ಸಿಲ್ನ ನಾನು ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೈಟ್ ಒಂದು ಸಲ ಈ ರೀತಿಯಾಗಿ ಹಾಕ್ಕೊಂಡ್ರೆ ಹಾಗೆಯೇ ಇದು ನೆಕ್ಸ್ಟ್ ಡೇ ಮನೇಲಿ ಡೀಪ್ ಕ್ಲೀನಿಂಗ್ ನಡೀತಾ ಇದೆ. ನಮ್ಮ ಯಜಮಾನ್ರು ಹೇಗಿದ್ರು ರಜೆ ಇತ್ತು, ಹಂಗಾಗಿ ಡೀಪ್ ಕ್ಲೀನ್ ಮಾಡ್ತಾಯಿದ್ದಾರೆ. ಸೊ ನಾನೇ ಬಂದಿರೋದಕ್ಕೆ ನನ್ನ ಗುರೈಸ್ತಾ ಇದ್ದಾರೆ, ಇವಳು ಕ್ಲೀನ್ ಮಾಡ್ದಾಗಲೇ ತಿರುಗ್ತಾಳೆ ಅಂತ ಹೇಳ್ಬಿಟ್ಟು ಲುಕ್ ಕೊಡ್ತಾ ಇದ್ದಾರೆ. ನಾನು ಇದನ್ನು ಮಾಡ್ತಾ ಕೂತ್ಕೊಂಡ್ರೆ ನಾನು ಅಡುಗೆ ಮಾಡಬಾರ್ದು. ಅಡುಗೆ ಯಾರು ಮಾಡ್ತಾರೆ? ಆಗಲೇ ಟೈಮ್ ಆಗಿತ್ತು, ತಿಂಡಿ ತಿನ್ನೋ ಅಷ್ಟರೊಳಗೆ ನಮಗೆ 12 ಗಂಟೆ 12:30 ಆಗಿರುತ್ತೆ. ಸೊ ನಾನು ಅಡುಗೆ ಈಗ ರೆಡಿ ಮಾಡಬೇಕು 1:30 ಅಷ್ಟರೊಳಗೆ. ಸೊ ಹಂಗಾಗಿ ಇವ್ರು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಅಡುಗೆ ರೆಡಿ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ಮಿಕ್ಸ್ ತಡ್ನಿಕಾಳು ಮತ್ತು ತೊಂಡೆಕಾಯಿ ಎಲ್ಲ ತರಕಾರಿ ಕೂಡ ಮಿಕ್ಸ್ ಇದೆ. ಸೊ ಇದು ಖಾರಕ್ಕೆ ಈರುಳ್ಳಿ, ಸಾಂಬಾರು ಪುಡಿ, ಖಾರದ ಪುಡಿ, ಟೊಮೊಟೊ, ತೆಂಗಿನಕಾಯಿ, ಸಾಂಬಾರು ಸೊಪ್ಪು ಇದಿಷ್ಟನ್ನು ಕೂಡ ಸೇರಿಸ್ಕೊಂಡು ಮಸಾಲೆನ ರುಬ್ಬಿಸ್ಕೊತಾ ಇದ್ದೀನಿ. ಇವಾಗ ಹೇಗಿದ್ರು ಬೇಸಿಗೆ ಅಲ್ವಾ, ಸೊ ಹಂಗಾಗಿ ಇನ್ನು ಮಳೆಗಾಲ ಅದೆಲ್ಲ ಶುರುವಾದಾಗ ನಾವು ಡೀಪ್ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲ್ಲ. ಹಾಸಿಗೆ ಬಟ್ಟೆ ಎಲ್ಲ ಒಣಗಾಕೋದು ಮಾಡೋದು ಬಿಸಿಲಲ್ಲಿ ಆ ಥರ ಆಗೋದೇ ಇಲ್ಲ. ಇನ್ನು ಮಾಸನಲ್ಲಂತೂ ಮಳೆ ಇಟ್ಕೊಂಡ್ಬಿಟ್ರು ಅಂತೂ ತುಂಬಾ ಜಾಸ್ತಿನೇ ಇಟ್ಕೊಬಿಡುತ್ತೆ. ಇನ್ನು ಹೇಗಿದ್ರು 1-2 ತಿಂಗಳು ಚೆನ್ನಾಗಿ ಬಿಸಿಲಿರೋದ್ರಿಂದ ನಾವು ಎಷ್ಟು ಎಲ್ಲನೂ ವಾಶ್ ಮಾಡ್ಕೊತೀವಿ ಅಷ್ಟು ಕೂಡ ಒಳ್ಳೆಯದಿರುತ್ತೆ. ಹಾಗಾಗಿ ಸೋಫಾ ಸೆಟ್ಟಿಂದ ಎಲ್ಲದನ್ನು ಕೂಡ ನೀಟಾಗಿ ಧೂಳೆಲ್ಲ ತೆಗೆದುಬಿಟ್ಟು ತೆರೆದ ಮೇಲೆ ಒಣಗಾಕಿದ್ದೀವಿ ಇವತ್ತು. ಅದೆಲ್ಲ ಕ್ಲೀನಾಗಿಬಿಟ್ರೆ ಒಂದ್ಸಲಿ ಬೆಸ್ಟ್ ಅಂತ ಅನಿಸುತ್ತೆ. ಏನಿಲ್ಲ ಅಂದರೂ ಒಂದು 2-2 ತಿಂಗಳಿಗೊಂದ್ಸಲನಾದ್ರು ನಾವು ಈ ರೀತಿಯಾಗಿ ಡೀಪ್ ಕ್ಲೀನ್ ಮಾಡ್ಕೊಬೇಕು. ಇಲ್ಲಾಂದರೆ ನಮಗೇನೆ ಅಂದರೆ ಶೀತ ಈ ಥರ ಎಲ್ಲ ಆಗೋಗ್ಬಿಡುತ್ತೆ, ಅಂದರೆ ಅದು ಧೂಳಿಗೆ. ಸೊ ಇವಾಗ ನಾನು ತರಕಾರಿನ ಬೇಯೋದಕ್ಕೆ ಹಾಕಿದ್ದೀನಿ. ಚೊಟ್ಟು, ಕಾಳು ಎಲ್ಲದೂ ಕೂಡ ಇದೆ. ಇದನ್ನು ನಾನು ಬಸ್ದುಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಇವಾಗ ರುಬ್ಸಿರುವಂಥ ಮಸಾಲೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಗ್ಗರಣೆಗೆ ಹಾಕ್ಕೊಂಡಿಲ್ಲ, ಫಸ್ಟ್ ನಾನು ಬೇಯಿಸ್ಕೊತಾ ಇದ್ದೀನಿ. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಬಿಟ್ಟು ಉಪ್ಪು ಹಾಕ್ಕೊಂಬಿಟ್ಟು ತರಕಾರಿ ಎಲ್ಲ ಹಾಕ್ಕೊಬಿಟ್ಟು ಫಸ್ಟ್ ನಾವು ಬೇಯಿಸ್ಕೋಬೇಕು. ಬೇಯಿಸ್ಕೊಂಡು ಆದಮೇಲೆ ಇವಾಗ ನಾನು ರಸನ ಎಕ್ಸ್ಟ್ರಾ ತೆಕ್ಕೊತಾ ಇದ್ದೀನಿ. ಕಾಳು ಮತ್ತು ತರಕಾರಿನ ಸೋಸ್ಕೊತಾ ಇದ್ದೀನಿ ಈ ರೀತಿಯಾಗಿ ಒಂದು ಸೋಸೋ ಬಟ್ಲಲ್ಲಿ. ತುಂಬಾ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಸಾಂಬಾರಲ್ಲಿ ತರಕಾರಿನ ಇಷ್ಟಪಡದೇ ಇರೋರು ಈ ರೀತಿಯಾಗಿ ಬಸ್ದುಬಿಟ್ಟು ಮಾಡಿಕೊಂಡು ತರಕಾರಿನ ಎಕ್ಸ್ಟ್ರಾ ಒಗ್ಗರಣೆಗೆ ಹಾಕ್ಕೊಬೇಕು, ಹಾಗೆ ಸಾಂಬಾರನ್ನ ಎಕ್ಸ್ಟ್ರಾ ಒಗ್ಗರಣೆಗೆ ಹಾಕ್ಕೋಬೇಕು. ಚೆನ್ನಾಗಿರುತ್ತೆ. ಇದಕ್ಕೆ ಹಾಗಲಕಾಯಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಈಗ ಹಾಗಲಕಾಯಿ ಇರಲಿಲ್ಲ, ಸೊ ಹಾಗಾಗಿ ಇರೋ ತರಕಾರಿಯಲ್ಲೇ ಮಾಡಿದ್ದೀನಿ. ಬೇಕಿದ್ರೆ ಹಾಗಲಕಾಯಿ ಒಂದು ಸತಿ ಹಾಕ್ಕೊಂಡು ನೋಡಿ, ಮಿಕ್ಸ್ ತರಕಾರಿಗೆ ಸಖತ್ತಾಗಿರುತ್ತೆ. ಹಾಗಲಕಾಯಿ ಹಾಕಿದ್ದೀವಿ ಅಂತಲೂ ಕೂಡ ಗೊತ್ತಾಗೋದಿಲ್ಲ. ನಾನು ಹೆಚ್ಚಾಗಿ ಹಾಗಲಕಾಯಿ ಸೇರಿಸ್ಬಿಟ್ಟೆ ಸಾಂಬಾರು ಮಾಡ್ತಾಯಿದ್ದಿದ್ದು ನಮ್ಮ ಮನೇಲಿ. ಇಲ್ಲೂ 1-2 ಸತಿ ಮಾಡಿದ್ದೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಒಂದು ಕಡೆ ಬಂದುಬಿಟ್ಟು ನಾನು ಸಾಂಬಾರಿಗೆ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ, ಇನ್ನೊಂದು ಕಡೆ ತರಕಾರಿಗೆ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಹಾಗಾಗಿ ಈ ಬಸ್ದುಬಿಟ್ಟು ಮಾಡೋದಕ್ಕೆ ಏನಂತ ಹೇಳಿದ್ರೆ ಸ್ವಲ್ಪ ಮಸಾಲೆನ ಜಾಸ್ತಿನೇ ರುಬ್ಬಿಸ್ಕೊಬೇಕು. ಏಕೆಂದರೆ ಒಬ್ಬರು ಇಬ್ಬರು ಇದ್ದರೆ ಒಂಥರ, ಒಂದು 5-6 ಜನಕ್ಕೆ ಅಂದರೆ ಸ್ವಲ್ಪ ಜಾಸ್ತಿನೇ ರುಬ್ಬಿಸ್ಕೋಬೇಕಾಗುತ್ತೆ. ಈಗ ಆ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವು ಇದಿಷ್ಟನ್ನು ಕೂಡ ಎರಡಕ್ಕೂ ಕೂಡ ಹಾಕ್ಬಿಟ್ಟು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಈಗ ಸಾಂಬಾರಿಗೆ ಒಗ್ಗರಣೆಗೆ ಹಾಕಾಯಿತು. ಸಾಂಬಾರು ಬೇಯಿಸ್ಕೊಂಡಿರೋಂಥ ಮಸಾಲೆನೂ ಕೂಡ ಅದಕ್ಕೆ ಹಾಕಿದ್ದೀನಿ. ಈ ಕಡೆ ತರಕಾರಿ ಬೇಯಿಸ್ಕೊಂಡಿರುವಂಥ ತರಕಾರಿನ ಇದಕ್ಕೆ ಹಾಕ್ಕೊಂಡು ಒಗ್ಗರಣೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಬೇಕಂದರೆ ತೆಂಗಿನ ತುರಿನೂ ಇದಕ್ಕೆ ಕಾಳು ಹಾಕೊಬೋದು. ನಾನೇನು ಹಾಕ್ಕೊತಾ ಇಲ್ಲ. ಸಾಂಬಾರು ಮಾತ್ರ ತುಂಬಾ ಚೆನ್ನಾಗಿತ್ತು. ಇನ್ನು ನೋಡಿ ಎಷ್ಟು ಮೇಲೆ ಬೆಡ್ಶೀಟ್ಗಳು ತೊಳೆದಿರೋದು, ಇನ್ನು ಸೋಫಾದು ಎಕ್ಸ್ಟ್ರಾ ಎಲ್ಲದು ಕೂಡ ಇತ್ತು. ಸೊ ಎಲ್ಲ ಇವಾಗ ಆಲ್ರೆಡಿ ಸಂಜೆ ಆಗಿತ್ತು, ಹಾಗಾಗಿ ನಾನು ಬಟ್ಟೆ ಎತ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಮೇಲೆ.
ಇವತ್ತಿನ ಒಂದು ವಿಡಿಯೋ ಇಷ್ಟೇ. ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ.